ಹಾಕ್ಬೋದು ಅಂದ್ರೆ ಹಾಕ್ಬೋದು. ಜೀವನನೇ ಎರ್ಸಾಕ್ಸಿದ್ದಿರ್ತೀವಿ. ಎರ್ಸುದನೇ ಜೀವನದ ಒಂದು ಪ್ರಮುಖ ಭಾಗ. ನನ್ನ ಮೊದಲಿನ ಪದ್ಧತಿಯಲ್ಲಿ, ನಾನು ಮಾಡುವಂಥ ಪದ್ಧತಿಯಲ್ಲಿ, ಹಳ್ಳಿಯ ಶೈಲಿಯಲ್ಲಿ ಸಣ್ಣವರಿದ್ದಾಗ ಆ ಶಬ್ದವನ್ನು ವಾಪರಿಸ್ತಿದ್ರು. ಆ ನಿಟ್ಟಿನಲ್ಲಿ ವಾಪರಿಸಬೇಕು ಹೊರತಾಗಿ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಅದರ ಬಗ್ಗೆ ನನಗೇನು ಹೇಳಕ್ಕೆ, ಬಹುಶಃ ಸಣ್ಣವರಿದ್ದಾಗ ಆಟ ಆಡೋದು ಇವೆಲ್ಲ ಅಂತಿದ್ವಿ, ಅದೇ ಪುರಾವರ್ತನೆ ಆಗಿರ್ಬೇಕು ಹೊರತಾಗಿ ಅದೇನಂತ ಆ ಶಬ್ದ ಈ ಶಬ್ದ ಅನ್ನುವಂಥ ಪ್ರಮೇಯ ಇಲ್ಲ. ಅದೇನು ಈ 40 ವರ್ಷದಿಂದ ಮಾತಾಡಿದ್ರು ಅದು ಈಗ ನಾವು ಮಾತಾಡ್ತೀವಿ. ಅದ ನನಗೂ ಗೊತ್ತಿಲ್ಲ ಅದೇನು, ಅದು ನನಗೇ ಗೊತ್ತಿಲ್ಲ. ಮತ್ತೆ ನಾವು ಹಳ್ಳಿ ಹಿಂದಿಂದ ಮಾತಾಡೋದು ಬಂದ್ವಿ, ಹಂಗ ಮುಂದೆ ಮಾತಾಡೋದು ಮುಂದೆ ಹೊಂಟಿವಿ. ಅದು ನಮಗೇನಾದ್ರು ಐಡಿಯಾನೂ ಇಲ್ಲ. ಯಾರ ವಿರುದ್ಧ ಮಾತಾಡಿದೀವಿ, ಯಾರ ಜೊತೆ ಮಾತಾಡಿದೀವಿ ಅನ್ನೋ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಗಜಿಮಾ ಅಂತ ನಾವು ಸಣ್ಣವ್ರದಾಗ ನಾಷ್ಟ ಅಲ್ಲ, ಬಹುಶಃ ಎಲ್ಲ ಊರಾಗೂ ಇದು ಆಡು ಭಾಷೆಯಲ್ಲಿ ಮೊದಲಿಂದ ಮಾತಾಡ್ಕೊತ ಬಂದಾರ. ನಾವು ಚಿಕ್ಕವರಿದ್ದಾಗ ಮಾತಾಡ್ತೀವಿ, ಬಹಳ ಹಳ್ಳಿಯಾಗೆಲ್ಲ ಮಾತಾಡ್ತಾರೆ. ಅದನ್ನೇ ಆ ಸಂದರ್ಭದಾಗ ಉಪಯೋಗ ಮಾಡಿದ್ವಿ. ಅದನ್ನ ಹೊರತುಪಡಿಸಿದ್ರೆ ಅದೇನಿಲ್ಲ, ಅಂತದೇನಿಲ್ಲ. ಯಾರು ಹೇಳೋರು ಹಾಕೋರಿಗೆ ಮಾಡೋರಿಗೆ ಅವ್ರವ್ರ ಇಚ್ಛಾನುಸಾರ ಅವ್ರು ನೋಡ್ಕೋಬೇಕು. ಅವ್ರಿಗೆ ಯಾಕೆ ನಾವು ಬೇಡ ಉಂಟ ಅಂತ ಹೇಳ್ತೀವಿ. ಹಾಕ್ಬೋದು ಅಂದ್ರೆ ಹಾಕ್ಬೋದು. ಜೀವನನೇ ಎರ್ಸಾಕ್ಸಿದ್ದಿರ್ತೀವಿ. ಎರ್ಸುದನೇ ಜೀವನದ ಒಂದು ಪ್ರಮುಖ ಭಾಗ. ಬಂದಂತ ಎಲ್ಲವನ್ನೂ ಎದುರಿಸಬೇಕಾಗಿದ್ದು, ಅಂತ ಬಂದದ್ದನ್ನು ಎಲ್ಲವನ್ನೂ ಎದುರಿಸಲಿಕ್ಕೆ ದೇವ್ರ ಶಕ್ತಿ ಕೊಟ್ಟನ್ನ. ಜನ ನಮ್ಮ ತಾಲೂಕಿನ ಮತದಾರ ದೇವರುಗಳೆಲ್ಲ ಶಕ್ತಿ ಕೊಟ್ಟಿದ್ದಾರೆ, ಅದನ್ನ ಎದುರಿಸ್ತೀನಿ.